ಬಿ.ಆರ್. ಪಾಟೀಲ್ ಮಾಡಿರುವಂತದ್ದು ಆರೋಪ ಇದೆಯಲ್ಲ, ಇದು ಸ್ವತಃ ಸರ್ಕಾರಕ್ಕೆ ಬಹಳ ಮುಜುಗರ ತಂದಿಡ್ತಾ ಇರುವಂತ ಸಂದರ್ಭ. ಯಾಕಂತಂದ್ರೆ ವಸತಿ ಇಲಾಖೆಯಲ್ಲಿ ಭಾರಿ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ. ಅದರ ಜೊತೆಗೇನೆ ಏನು ಬಹಳ ಲಂಚ ಕೊಟ್ರೆ ಮಾತ್ರ ಮನೆ ಹಂಚಿಕೆ ಅನ್ನುವಂಥದ್ದು ಆರೋಪ. ಇದೆಲ್ಲವೂ ಕೂಡ ಬಿ.ಆರ್. ಪಾಟೀಲ್ ಮಾಡಿದಂತ ಸಂಗತಿ ಏನಿದೆ, ಇದು ಸರ್ಕಾರಕ್ಕೆ ಮುಜುಗರ ತಂದಿರ್ತಾರೆ. ಇದರ ನಡುವೆನೆ ಬಿ.ಆರ್. ಪಾಟೀಲ್ಗೆ ಈಗ ಮುಖ್ಯಮಂತ್ರಿಗಳು ಬುಲಾವ್ ಕೊಟ್ಟಿದ್ದಾರೆ, ಬಂದು ಭೇಟಿಯಾಗಿ ಅಂತ. TV9ಗೆ ಬಿ.ಆರ್. ಪಾಟೀಲ್ ಆಪ್ತ ಮೂಲಗಳು ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಬುಧವಾರ ಬಂದು ಭೇಟಿಯಾಗುವಂತ ನಿಟ್ಟಿನಲ್ಲಿ ಸೂಚನೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆ ಮೊನ್ನೆ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಪ್ರಧಾನ ಕಾರ್ಯದರ್ಶಿಯ ಜೊತೆಗೆ ಅವ್ರು ಮಾತನಾಡಿದಂತ ಸಂದರ್ಭದಲ್ಲಿ ಮಾಡಿದಂತ ಆರೋಪಗಳೇನಿತ್ತು, ಏನ್ ದುಡ್ಡು ಕೊಟ್ಟವ್ರಿಗೆ ಮಾತ್ರ ನೀವು ಕೊಡ್ತೀರಾ, ಏನ್ ಕತೆ ಈ ವಿಚಾರ. ಅದರ ಜೊತೆಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅದೇನು ಅಂತ ಅಂದ್ರೆ, ವಸತಿ ಹಂಚಿಕೆಯಲ್ಲಿ ಆಳಂದ ತಾಲೂಕಿಗೆ ಸಂಬಂಧಪಟ್ಟಂಗೆ ಜನ ಮಾತನಾಡ್ತಾ ಇರುವಂತದ್ದು, ಎಷ್ಟು ರೊಕ್ಕ ಕೊಟ್ಟಿ, 10,000 ಕೊಟ್ಟಿ, 10,000 ಕೊಟ್ಟಿದ್ಕೆ ನಿಂಗೆ ಮನೆ ಸಿಕ್ತು ಅಂತ. ಈ ರೀತಿಯಾದಂತ ಕೆಲ ಮಾತುಗಳಲ್ಲೇನು ಕೇಳಿ ಬಂದಿದೆ, ಜನರೇ ಮಾತನಾಡಿದಂಥದ್ದು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಬಹಳ ಮುಜುಗರ ತಂದಿಡ್ತಾ ಇರುವಂತ ಸಂದರ್ಭ. ಹೀಗಾಗಿ ವಸತಿ ಇಲಾಖೆಯಲ್ಲಿ ಯಾವ ಮಟ್ಟಿಗಿನ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಜನ ಕೂಡ ಮಾಡೋಂಗಾಗೋಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಿ.ಆರ್. ಪಾಟೀಲ್ ಕರೆ ಮಾಡಿದ್ದು, ಆಡಿಯೋ ವೈರಲ್ ಆದ ವಿಚಾರವಾಗಿ ಸ್ಪಷ್ಟನೆ ಕೊಡೋದಕ್ಕೆ ಕರೆ ಮಾಡಿದ್ರು. ಫೋನ್ ಮುಖೇನವಾಗಿ ಮಾಹಿತಿ ಕೊಡೋದಕ್ಕೆ ಶಾಸಕರು ಮುಂದಾಗಿದ್ರಂತೆ. ಆಗ ಬಂದು ಭೇಟಿಯಾಗಿ, ಬುಧವಾರ ಬಂದು ಭೇಟಿಯಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಹೀಗಾಗಿ ಬಿ.ಆರ್. ಪಾಟೀಲ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂಥ ಸಂದರ್ಭದಲ್ಲಿ ಕೊಡ್ಬೋದಾ ಅಂತ ಸ್ಪಷ್ಟನೆ ಏನು. ಆಡಿಯೋ ವೈರಲ್ ಆದಂಥದಕ್ಕೆ ಸಂಬಂಧಪಟ್ಟಂಗೆ ನನ್ನ ಪಾತ್ರ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಕೂಡ, ಈ ಫೋನ್ ಸಂಭಾಷಣೆ ವೈರಲ್ ಆಗಿದ್ದು ಹೇಗೆ, ಸರ್ಕಾರಕ್ಕೆ ಇದು ಹೇಗೆ ಮುಜುಗರ ತಂದಿಟ್ಟಿದೆ, ಎಲ್ಲ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ಬೋದು. ಹೇಳಿ ಕೇಳಿ ಜಮೀರ್ ಅಹಮದ್ ಖಾನ್ ಕೂಡ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಆಪ್ತರೇ ಆಗಿರುವಂತ ಕಾರಣಕ್ಕಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರ ಜೊತೆಗೇನೆ ಬಿ.ಆರ್. ಪಾಟೀಲ್ ಅವರನ್ನು ಕೂಡ ಇಲ್ಲಿ ಬಹಳ ನೀವು ಮಾಡಿ ತಪ್ಪು ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಗಳು ಏರ್ ಧ್ವನಿಯಲ್ಲೆಲ್ಲ ಸೂಚನೆ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಬಿ.ಆರ್. ಪಾಟೀಲ್ ಬಹಳ ನೇರ ವ್ಯಕ್ತಿ. ಹಿಂದೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿನ ಅನುದಾನ ತಾರತಮ್ಯ ಆಗಿರ್ಬೋದು, ಈ ವಿಚಾರನ್ನೆಲ್ಲ ಅವ್ರು ನೇರ ಪ್ರಸ್ತಾಪ ಮಾಡಿದ್ದರು. ಅದಾದ ನಂತರ ಈಗಲೂ ಅಷ್ಟೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಈ ಅಲ್ಪಸಂಖ್ಯಾತ ನಿಧಿಯಿಂದ ಒಂದು ಶಾಲೆಗೆ 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ. ಅವ್ರಿಗೆ ಆ ಗಮನಕ್ಕೆ ಬಂದಿಲ್ಲ ಅಂತ. ಆ ಗುದ್ಲಿ ಪೂಜೆಗೂ ಕೂಡ ಅವ್ರನ್ನೇನು ಕರೆದಿಲ್ಲ. ಅದಕ್ಕಿಂತ ದುರಂತ ಏನು ಅಂತ ಅಂದ್ರೆ, ಅದೇ ವಸತಿ ಶಾಲೆಯ ಡೆವಲಪ್ಮೆಂಟ್ ಈಗ ಆಲ್ರೆಡಿ ಶಾಸಕರ ಅನುದಾನದಿಂದ ಆಗ್ತಾ ಇದೆ. ಡೆವಲಪ್ಮೆಂಟ್ ಆಗ್ತಾ ಇರುವಂತ ಕೆಲಸಕ್ಕೆ ಮತ್ತೆ 17 ಕೋಟಿ ರೂಪಾಯಿ ಇವ್ರು ತಗೊಂಡು ಬರ್ತಾರೆ ಅಂತ ಅಂದ್ರೆ, ಇದಕ್ಕೇನು ಲೆಕ್ಕಾಚಾರ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದರ ನಡುವೆನೆ ಅವ್ರು ಮಾಡಿರುವಂಥದ್ದು ಆರೋಪಗಳು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ವಿಪಕ್ಷಗಳಿಗೂ ಕೂಡ ಇದೊಂದು ರೀತಿಯ ಆಧಾರ ಆಗಿದೆ.